ನನ್ನ ಕಾರ್ ತಗೊಂಡಾಗಿಂದ ಈ ರೇಂಜ್ಗೆ ಆಫ್ ರೋಡ್ ನಾನು ಯಾವತ್ತೂ ಮಾಡಿರಲಿಲ್ಲ. ಎಲ್ಲೆಲ್ಲಿ ಏನೇನು ಉದುರೋಗೋಯ್ತಾ ಗೊತ್ತಿಲ್ಲ. ಅಲ್ಟಿನಾ ಎಕ್ಸ್ಪೀರಿಯನ್ಸ್. ಸರ್ ಲೆಫ್ಟಿಗೆ ಬರಬೇಡ ಜಾಸ್ತಿ. ಅಪೋಸಿಟ್ ಏನೋ ಕಾರ್ ಬಂದ್ರೆ ಏನು ಗತಿ? ಎಷ್ಟು ಡೆನ್ಸ್ ಕಾಡ್ ಗೊತ್ತಾ. ಸೊ ಬಂದಿದ್ದ ದಾರಿದಲ್ಲಿ ವಾಪಸ್ ಹೋಗ್ತಾ ಇದ್ದೀರಿ. ಸನ್ಸೆಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಟೈಮು 4 ಗಂಟೆ ಆಗಿದೆ. ಸೊ ನೋಡಬೇಕು ಸನ್ಸೆಟ್ಗೆ ಹೋಗುವಂಥ ದಾರಿ ಆಗಲಿ, ಆ ಪಾಯಿಂಟಲ್ಲಿ ಯಾವ ಥರ ರೋಡ್ ಇದೆ ಹೋಗ್ತಾನೆ ಗೊತ್ತಾಗೋದು. ನೋಡಿ ಓಡಿಸ್ತಾ ಇದ್ದೀರಿ, ಆಫ್ ರೋಡ್ ಫುಲ್ ಡೀಪ್ ಇದೆ. ನೀವು ಬನ್ನಿ, ಕಾಕಾಬೆ ಎಕ್ಸ್ಪೀರಿಯೆನ್ಸ್ ಮಾಡಿ ದಯವಿಟ್ಟು, ಸಖತ್ತಾಗಿದೆ. ಸೊ ಕ್ರೇಜಿಯಾಗಿ ಐತೆ ಬ್ರೋ ಆಫ್ ರೋಡ್ ಎಲ್ಲ. ಇದು ಕಾಕಾಬೆ ಆಫ್ ರೋಡ್ ಅಲ್ಲ, ಕಾಕಾಬೆ ಬಿಟ್ಟು ಒಂದು 10 ಕಿಲೋಮೀಟ್ರ್ ನಮ್ಮನ್ನ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ತುಂಬ ಅಂದರೆ ಎಲ್ಲರೂ ಇಲ್ಲಿ ಕರ್ಕೊಂಬರೋದಿಲ್ಲ. ಇವರು ತುಂಬ ಪರಿಚಯ ಇರೋದ್ರಿಂದ ಇಲ್ಲಿ ಕರ್ಕೊಂಬರ್ತಿರೋದು. ನೋಡೋಣ ಬನ್ನಿ. ನೀವೇ ಹೋಗ್ಬೇಕು ಸರ್, ರಿವರ್ಸು. ಸಾರಿ, ನಾನು ಹಿಂಗೆ ಹೋಗ್ಬಿಡ್ತೀನಿ ಬಿಡಿ. ಹೋಗ್ತಾ ಇದ್ದೀರಿ. ಇನ್ನು ಎಷ್ಟು ದೂರ ಅಂತ ಗೊತ್ತಿಲ್ಲ, ಸಾಕಾದಾಗೈತೆ. ಇಲ್ಲಿ ಟ್ರೈಬಲ್ ಪೀಪಲ್ಸ್ ಎಲ್ಲ ಇದ್ದಾರೆ ಅಂತಲೂ ಹೇಳಿದ್ದಾರೆ. ಅದೆಷ್ಟು ಏನು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ, ರೂಟು ಸಖತ್ತಾಗಿದೆ. ಗೈಸ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಬಟ್ ಹೆವಿ ಸ್ಟೀಪ್ ಇದೆ. ಹೆವಿ ಹಳ್ಳ ಆಯ್ತಲ್ಲ, ಎತ್ತೋ ಗೊತ್ತಾಗಲಿಲ್ಲ, ಗೊತ್ತಾಗಲ್ಲ. ಓ ಗೈಸ್, ಫಾರೆಸ್ಟ್ ಎಂಟ್ರಿ ಆಗ್ತಾ ಇದೀವಿ. ತುಂಬ ಸಾಚ ಒಳ್ಳೆ ಹುಡುಗ, ಸಂಜೆ ವೇಳೆ ಸಿಗ್ಲೇಬಾರ್ದು ಅಂತವನೊಬ್ಬ ಇದ್ರೆ ನೋಡು ಉದ್ದಾರ ಆದಂಗೆ ಇಟ್ಬಿಡ ನನ್ನ ಬಾಯೊಳಗಡೆ ಲೇ ಕ್ಯಾಮ್ರಾನ. ಗೈಸ್ ನೋಡಿ, ವಾವ್. ಪ್ರಜ್ವಲ್ ರೆಸ್ಟ್ರಿಕ್ಟೆಡ್ ಏರಿಯಾ. ನೋಡು. ಸೊ ಇದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋ ದಾರಿದಲ್ಲಿ ಒಂದು ಫಾರೆಸ್ಟ್ ಚೆಕ್ ಪಾಯಿಂಟ್ ಒಂದಿದೆ. ಚೆಕ್ ಪಾಯಿಂಟ್ ಮುಗಿಸ್ಕೊಂಡು ನಾವು ಗಾಡಿ ಇವಾಗ ಎಂಟ್ರಿ ಆಗ್ತಿದೆ. ಇದು ತಾಮರ ರೆಸಾರ್ಟ್ ಒಳಗಡೆನೆ ಹೋಗುತ್ತಿದ್ದು ರೂಟು. ನೋಡಿ, ರೂಟು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡು ಹೋಗಬೇಕು. ಈ ಥರ ದಾರಿ ತುಂಬ ಚೆನ್ನಾಗಿದೆ. ಏನೋ ಒಂದು ತಾರ್ ಹೋಗ್ಬೋದು ಅಷ್ಟೇ ಇಲ್ಲಿ ಅಲ್ವಾ. ಇನ್ನೊಂದು ಗಾಡಿ ಆಪೋಸಿಟಲ್ಲಿ ಬಂದರೆ ತುಂಬ ಕಷ್ಟ. ಓ ಡೆನ್ಸ್ ಕಾಡು, ಡೆನ್ಸ್ ಫಾರೆಸ್ಟ್ ಇದೆ, ಫುಲ್ ಡೀಪ್ ಫಾರೆಸ್ಟೇ ಇದು. ಈಗ ಆಪೋಸಿಟ್ ಏನೋ ಕಾರ್ ಬಂದ್ರೆ ಏನ್ ಗತಿ? ಮುಳ್ಳು ಚುಚ್ಚಿಬಿಟ್ಟಿದೆ, ಅದಕ್ಕೆ ಗಾಡಿ ಒಳಗೆ ಕೂತಿದ್ದೀವಿ. ಯಾರು ಮುಳ್ಳು ಚುಚ್ಚಿದ್ದು? ಮುಂದೆ ನೋಡಿ ಬಾಯ್ಸ್, ಬರೀ ದೊಡ್ಡ ದೊಡ್ಡ ಕಲ್ಗುಣ. ಓ ಮೈ ಗಾಡ್, ಓ ಮೈ ಗಾಡ್. ಲಾಲ ಹುಲ್ಲಾಲ. ಇವಾಗ ಬರ್ತೈತಲ್ಲ ನಾರಾಯಣ, ಇಷ್ಟೊತ್ತು ಬಂದಿಲ್ವೇನೋ. ಇದು ಎಕ್ಸ್ಟ್ರೀಮ್ ಆಗಿ ಹೋಯ್ತಿದ್ದು. ಕಲ್ಲುಗಳಿದೆ ಅಷ್ಟೇ ಅದು. ಅಯ್ಯೋ, ಇಲ್ಲಿ ನೋಡ್ಸಕ ರೋಟು. ಅಯ್ಯೋ ಸರ್, ಲೆಫ್ಟಿಗೆ ಬರಬೇಡ ಜಾಸ್ತಿ, ಕಲ್ಲುಗಳು ಮಲಗ್ಬಿಟ್ಟಿದ್ದಾವೆ. ಲೆಫ್ಟ್ ಅಲ್ಲ, ರೈಟ್ ನೋಡೋ ನಿಮಿಷ ಕಡೆ. ಗೈಸ್ ಫುಲ್ ಎತ್ಬಿಟ್ಟಿದೆ.
ಅಯ್ಯೋ ಇದೇನ್ ಸಾಗರ್ ಇದು? ಸರಿಯಾಗಿತ್ತ ಉಲ್ಲಲ್ಲ ಉಲ್ಲಲ್ಲ. Guys, you won't believe this. ಇಲ್ಲಿ ನೋಡಿ ಆಲ್ಮೋಸ್ಟ್. ಗಾಯ್ಸ್ ಇಗ್ನೋರ್ ಮಾಡಿ, ಎಲ್ಲ ಕೇಳಿಸ್ಕೊಬೇಡಿ. ಸರ್ ಇಜ್ಜಲ್ಲಿ ಹೊಟ್ಟೆ ತೋಳಿಸ್ತಾ ಇದೆ. ಗಾಯ್ಸ್ ಎಷ್ಟು ಡೆನ್ಸ್ ಕಾಡು ಗೊತ್ತಾ, ಆಚೆ ಬಂದು ರೆಕಾರ್ಡ್ ಮಾಡೋಕ್ಕೂ ಭಯ ಆಗ್ತದೆ. ಇಲ್ಲಿ ಯಾವ ಚೀತ ಕಾಡಿ ಬಂದು ಎತ್ಕೊಂಡು ಹೋಗುತ್ತೋ ಅಂತ. ಹೋಗಿ ಹೋಗಿ ನೋ ಏನ ಸೊ ಎಕ್ಸ್ಟ್ರೀಮ್ ಆಫ್ ರೋಡ್ ಮುಗಿಸ್ಕೊಂಡು ಬಂದಿರೋದು ಹಿಲ್ ಟಾಪ್ಗೆ. ನೆಕ್ಸ್ಟ್ ಲೆವೆಲ್ಲು. ನಮ್ಮ ಕಾರ್ ನೋಡಿ ಅಲ್ಲಿ ನಿಂತಿದೆ, ಫಿದಾ ಆಗ್ಬಿಡ್ತೀರಾ. ಫೈನಲ್ ರೀಚ್ ಆಗಿದ್ದೀರಿ. ಕರ್ರ ಅವಾಗ ಐತೆ ನೋಡಿ. ಇವರೇ ಸೂಪರ್ ಬ್ರೋ, ಮಸ್ತಾಗಿರೋ ಜಾಗ ಕರ್ಕೊಂಡ್ಬಂದಿದ್ದೀರಾ. ಯಾವ ರೇಂಜ್ ಇದೆ ಅಲ್ಲ? ಬ್ರಹ್ಮಗಿರಿ. ಇದು ನೋಡಿದ್ರಾ? ಏನು ಹೇಳಿ? ಹಾಂ 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 ಫಾರೆಸ್ಟ್. ಓಕೆ. ಓ ಸಾಕಾಗಿತ್ತು, ಮಸ್ತಾಗಿದೆ ಸ್ಪಾಟ್ ಮಾತ್ರ. ಸ್ಪಾಟ್ ಅಂತೂ ಕ್ರೇಜಿ ಆಗಿದೆ. ಬಂದಿದ್ದ ದಾರಿ ಸ್ಪಾಟು ನೆಕ್ಸ್ಟ್ ಲೆವೆಲ್. ಎಲ್ಲೆಲ್ಲಿ ಏನೇನು ಉದುರೋಗೈತೆ ಗೊತ್ತಿಲ್ಲ. ನೋಡಿ ಅಡ್ವೆಂಚರ್ ಬಂದ್ರೆ ಎಲ್ಲ ಮರ್ತ್ಬಿಡ್ಬೇಕು. ಫಾರ್ಚುನರ್ ಏನೋ ಪ್ರಾಬ್ಲಮ್ ಬರ್ಲಿಲ್ಲ ಅಂದ್ರೆ? ಇಲ್ಲ ಬಂತಲ್ಲ, ಬಂತು, ಎಲ್ಲ ಕಾರ್ ಬಂತು. ಎಂಥ ದಾರಿ ಅಂದರೆ ನೆಕ್ಸ್ಟ್ ಲೆವೆಲ್ ದಾರಿ ಗುರು. ಹೆಂಗಿತ್ತು ಬ್ರೋ? ಸೂಪರ್ ಅಲ್ಟಿನಾ ಎಕ್ಸ್ಪೀರಿಯನ್ಸ್. ಅಯ್ಯೋ ಅಲ್ವಾ? ನಾನು ಈ ಕಾರ್ ತಗೊಂಡು ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಈ ರೇಂಜ್ಗೆ ಆಫ್ ರೋಡಿಂಗ್ ಮಾಡಿರೋದು. ಯಾವುದೇ ರೀತಿ ಎಲ್ಲೂ ದಡಾಮ್ ಬುಡಾಮ್ ಮಂದಿರ ಕ್ಲೀನಾಗಿ ಎತ್ಕೊಂಡ್ಬಂದಿದ್ದೀನಿ ಕಾರ್ನ. ನೋಡಿ ಹೆಂಗಿದೆ, ಕ್ರೇಜಿಯಾಗಿ ಎಲ್ಲ ಚಿಲ್ ಮಾಡ್ತಾವ್ರು ಬಾಯ್ಸು. A few moments later. ಫುಲ್ಲು ಟೆಂಟ್ ಹಾಕಿದ್ದಾಯ್ತು. ಇವಾಗ ಇಷ್ಟೊತ್ತು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಟೆಂಟ್ ಹಾಕಿದ್ದಾಯ್ತು. ನೋಡಿ ಎಲ್ಲ ಫುಲ್ ಟೆಂಟ್ ಹಾಕಿದ್ದಾಯ್ತು. ಫುಲ್ ಆ ಕಡೆ ಕಾಡು. ಇಲ್ಲಿ ತಂದೂರಿ ಮಾಡ್ತಾವ್ರೆ, ಬೆಂಕಿಗೆ ಇಡ್ತಾವ್ರೆ ಈ ಕಡೆ. ಇವಾಗೇನು ಕತ್ಲೆ ಏನು ಕಾಣಿಸಲ್ಲ, ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಆಗಿದೆ. ಸೊ ನೈಟೆಲ್ಲ ಫುಲ್ಲು ಮಜಾ ಮಾಡಿ ಇವಾಗ ಬೆಳಗ್ಗೆ ಎದ್ದಿದ್ದೀರಿ. ಟೈಮು 8-8:30 ಆಗಿದೆ. ಸೊ ಬೆಳಗ್ಗೆ ವ್ಯೂ ಇಲ್ಲಿ ಹಿಂಗಿದೆ ನೋಡಿ. ಕೆಳಗೆ ಫುಲ್ಲು ಟೆಂಟು, ಕ್ಯಾಂಪು, ನಮ್ಮ ನಾರಾಯಣ, ನಮ್ಮ ಕಾರು ಎಲ್ಲ ಇಲ್ಲೈತೆ. ನೋಡಿ ಇಲ್ಲಿ ಮಸ್ತಾಗೈತೆ ಸ್ಪಾಟು. ನೋ ಲಕ್ಸುರಿ, ಫುಲ್ಲು ಸಾದಾ ಸಸ್ತಾ. ಮತ್ತು ಪಶ್ಚಿಮರು ಕ್ರೇಜಾಗಿತ್ತು ಬ್ರೋ. ಟೋಟಲ್ ನಮಗೆ ಇದು
2600 ಏನೋ ಆಯಿತು ಪರ್ ಹೆಡ್ಡು, ಇನ್ಕ್ಲೂಡಿಂಗ್ ಫುಡ್, ಕ್ಯಾಂಪ್ ಎಲ್ಲ. ಅಂದರೆ ನಮ್ಮದು ಸಪ್ರೇಟ್ ಕ್ಯಾಂಪ್ ನಮ್ಮದೇ ಇದೆ. ಈ ಕ್ಯಾಂಪ್ ನಮ್ಮದು ನೋಡಿ, ಇದೆಲ್ಲ ಅವ್ರ ಕ್ಲಬ್ ಕಡೆಯಿಂದ ಆರ್ಗನೈಸ್ ಆಗಿರೋದು. ಇದು ನಮ್ಮ ಕ್ಯಾಂಪು. ನಾವು 3 ಜನಕ್ಕೆ ನಮ್ಮದೇ ಸಪ್ರೇಟ್ ಕ್ಯಾಂಪ್ನ ತಂದು ನಾವು ಹಾಕ್ಕೊಂಡ್ರಿ. ನೋಡಿ ಬಂದಿದ್ದೀರಿ. 2600ಅಲ್ಲಿ ಫುಡ್ ಇನ್ಕ್ಲೂಡ್ ಇರುತ್ತೆ, ಕ್ಯಾಂಪಿಂಗ್ ಇನ್ಕ್ಲೂಡ್ ಇರುತ್ತೆ, ಮತ್ತು ಆಫ್ ರೋಡ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಮಜಾ ಅಂತೂ ಮಾಡಿದ್ರಿ, ಸಖತ್ತಾಗಿತ್ತು. ನೀವು ಬನ್ನಿ, ಟ್ರೈ ಮಾಡಿ. ಕಕ್ಕಬ್ಬೆ ಕ್ಯಾಂಪ್ ಅಂತ ಇದು. ಡಿ ಬಾಸ್ ದರ್ಶನ್ ಅವ್ರು ಬಂದಿದ್ದ ಜಾಗ. ಡಿ ಬಾಸ್ ದರ್ಶನ್ ಅವ್ರು ಬಂದಾಗಿಂದ ಈ ಜಾಗ ತುಂಬ ಫೇಮಸ್ ಆಗಿ, ಸೊ ಆಫ್ ರೋಡಿಂಗ್ ಎಲ್ಲ ಸುಮಾರು ಜನ ಬರ್ತಾರೆ ಇಲ್ಲಿ. ನೋಡಿ ಇಲ್ಲಿ ಸಖತ್ತಾಗೈತೆ. ನಾವಂತೂ ಹೋಗಿದ್ದು ಎಕ್ಸ್ಟ್ರೀಮ್ ಆಫ್ ರೋಡು. ನನ್ನ ಕಾರ್ ತೊಗೊಂಡಾಗಿಂದ ಈ ರೇಂಜ್ಗೆ ಆಫ್ ರೋಡ್ ನಾನು ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಸಖತ್ತಾಗಿದೆ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಸೊ ಇವಾಗ ಏನಿಲ್ಲ, ಇಲ್ಲಿ ಎಲ್ಲ ಕ್ಯಾಂಪ್ನೆಲ್ಲ ವೈಂಡ್ ಅಪ್ ಮಾಡಿಕೊಂಡು ಕಾರಿಗೆ ತುಂಬಿಸ್ಕೊಂಡು ಇಲ್ಲಿಂದ ಬೆಂಗಳೂರಿಗೆ ಹೋಗೋದಷ್ಟೇ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.